ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣೋದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಇದು ಒಂದು 3 ದಿನದ ಹಿಂದೆ ಅಷ್ಟೇ ಆ್ಯಕ್ಟಿವ್ಲಿ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮಾರು ಜನ ಅಪ್ಲೈ ಮಾಡ್ತಾ ಇದ್ದಾರೆ, ಅವರಿಗೆ ರಿವರ್ಟ್ ಕೂಡ ಬರ್ತಾ ಇದೆ ಕಂಪನಿ ಕಡೆಯಿಂದ. ಸೊ ಇಲ್ಲಿ ಮೇನ್ ಅಂತಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅನ್ನೋದು ಪ್ರೊಫೈಲ್ಗೆ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಇದೇ ಕೆಲಸನ ಮನೆಯಿಂದ ಕೂತ್ಕೊಂಡು ಮಾಡ್ತೀವಿ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಆಲ್ರೆಡಿ ಸುಮಾರು ಜನ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಹೇಳ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮು ಮನೆಯಿಂದ ಮಾಡುವಂಥ ಕೆಲಸ ಇದು. ಸೊ ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಜಾಬ್ ಏನಿರುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಅಂತ ತಿಳ್ಕೊಳ್ಳಿ, ನಂತರ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಇದಕ್ಕೆ ನೀವು ಅಪ್ಲೈನ ಮಾಡಿ. ಓಕೆ, ಸೊ ಇಲ್ಲಿ ನೋಡೋಣ. ಹೇಳ್ತಿರುವಂಥ ಜಾಬ್ ಏನಿದೆ ಅಲ್ವಾ, ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ದೀನಿ. ಈ ಒಂದು ಪ್ರೊಫೈಲ್ಗೆ ಬ್ಲಿಂಕಿಟ್ದವ್ರು ಇವಾಗ ಅವ್ರದ್ದೊಂದು ಪ್ರೊಸೆಸ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇದನ್ನ ಆ್ಯಕ್ಚುಲಿ ಸ್ಟಾರ್ಟೆಕ್ ಅನ್ನೋ ಒಂದು ಏಜೆನ್ಸಿ ಅವರು ಇವಾಗ ಹೈರಿಂಗ್ ಮಾಡ್ತಾ ಇರೋಂಥದ್ದು. ನೇರವಾಗಿ ಬ್ಲಿಂಕಿಟ್ದವ್ರು ಹೈರಿಂಗ್ ಮಾಡೋದಿಲ್ಲ, ಇಲ್ಲಿ ಸ್ಟಾರ್ಟೆಕ್ದವರೇ ಹೈರಿಂಗ್ ಮಾಡ್ತಾರೆ ಬ್ಲಿಂಕಿಟ್ ವತಿಯಿಂದ. ಓಕೆ, ಸೊ ಇದು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಇದಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದು ರಿಮೋಟ್ ಜಾಬ್ ಇದೆ, ಮನೆಯಿಂದ ಮಾಡುವಂಥ ಕೆಲಸ ಇದೆ ಆ್ಯಕ್ಚುಲಿ. ಸೊ ಇದು ಹೆಡ್ ಆಫೀಸ್ ಬಂದುಬಿಟ್ಟು ನಿಮಗೆ ಲಕ್ನೋದಲ್ಲೇ ಇದು ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ಬಟ್ ಅದು ನೀವು ಕರ್ನಾಟಕದಲ್ಲಿ ಕೂತ್ಕೊಂಡು ಕೂಡ ಕೆಲಸವನ್ನು ಮಾಡ್ಬೋದು. ಕೆಲಸ ಏನಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು. ಮೇನು ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ಥ್ರೂ ಕಾಲ್ಸ್, ಚಾಟ್ ಆ್ಯಂಡ್ ಇಮೇಲ್ಸ್ ಫಾರ್ ದಿ ಬ್ಲಿಂಕಿಟ್ ಪ್ರೊಸೆಸ್. ಬ್ಲಿಂಕಿಟ್ ಪ್ರೊಸೆಸ್ಗೋಸ್ಕರ ನೀವು ಕೆಲಸವನ್ನು ಮಾಡ್ತೀರಿ. ಮೇನ್ ಮುಖ್ಯವಾಗಿ ಇಲ್ಲಿ ಕಾಲ್ ಮೂಲಕ, ಚಾಟ್ ಮೂಲಕ, ಇಮೇಲ್ ಮೂಲಕ ನೀವೇನು ಮಾಡ್ತೀರಿ, ಬಂದಿರುವಂತಹ ಕ್ವೈರೀಸ್ಗಳಿಗೆ ಉತ್ತರಿಸ್ತೀರಿ. ಸೊ ಇದು ನಿಮ್ಮದು ಕೆಲಸ ಇರುತ್ತೆ. ಹೀಗಾಗಿ ನಾನು ಟೈಟಲಲ್ಲಿ ನಾನು ನಿಮಗೆ ಅಂದರೆ ಥಂಬ್ನೇಲಲ್ಲಿ ನಾನು ನಿಮಗೆ ಟೈಪಿಂಗ್ ಜಾಬ್ ಅಂತಲೇ ಹಾಕಿರ್ತೀನಿ. ಹೀಗಾಗಿ ಕನ್ಫ್ಯೂಸ್ ಆಗೋಕ್ಕೋಗ್ಬೇಡಿ. ಯಾಕಂದರೆ ಕಾಲ್ಸ್ ಆಯಿತು, ನಾವು ಏನೋ ಮಾತಾಡಿ ಇನ್ಫಾರ್ಮೇಷನ್ ಕೊಡ್ತೀವಿ. ಬಟ್ ಚಾಟು ಮತ್ತು ಇಮೇಲ್ ಇರೋದು ಟೈಪಿಂಗ್ ಇಂದನೇ ಇರುತ್ತೆ. ಹೀಗಾಗಿ ಟೈಪಿಂಗ್ ಅಂತ ಹಾಕಿರ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಏನು ಎನ್ಶೋರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಸ್ವಲ್ಪ ನೀವು ಮೇನ್ ಅಂದರೆ ಅದರದ ಬಗ್ಗೆ ಲಕ್ಷ್ಯ ವಹಿಸಬೇಕು. ಆ್ಯಂಡ್ ಮ್ಯಾನೇಜ್ ಆರ್ಡರ್ ರಿಲೇಟೆಡ್ ಓಕೆ ಕನ್ಸರ್ನ್ ಲೈಕ್ ಡೆಲಿವರಿ, ಡಿಲೇಸ್, ರಿಫಂಡ್, ರಿಪ್ಲೇಸ್ಮೆಂಟ್. ಸೊ ಇದ್ರ ಬಗ್ಗೆ ನಿಮಗೆ ಏನಂತಂದರೆ ಮ್ಯಾನೇಜ್ ಮಾಡೋದಿರುತ್ತೆ. ಓಕೆ, ಸೊ ಮಾರ್ತಾದ ಆರ್ಡರ್ಸ್ಗಳು ಬರ್ತಾ ಇರುತ್ತೆ ಬ್ಲಿಂಕಿಟಲ್ಲಿ. ಸೊ ಡೆಲಿವರಿ ಡಿಲೇ ಏನಾದರೂ ಆಯಿತಾ, ಓಕೆ, ಆ್ಯಂಡ್ ಅದರಲ್ಲಿ ಕೂಡ ರಿಫಂಡ್ಸ್ ಏನಾದರೂ ಇದೆಯಾ, ರಿಪ್ಲೇಸ್ಮೆಂಟ್ ಏನಾದರೂ ಇದೆಯಾ, ಅದ್ರ ಬಗ್ಗೆ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ಮೇಂಟೈನ್ ಅಕ್ಯುರೇಟ್ ಕಾಲ್ ಬ್ಲಾಗ್ಸ್ ಆ್ಯಂಡ್ ಏನಂದರೆ ಕಾಸಸ್ ಅಪ್ಡೇಟ್ ವೈಲ್ ಅದೇರಿಂಗ್ ಟು ಕ್ವಾಲಿಟಿ ಟು ಪ್ರೊಡಕ್ಟಿವಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ದಾರೆ. ಸೊ ಮೇನ್ ಅಂತಂದರೆ ಹೇಳಬೇಕಂದ್ರೆ ನೀವು ಕೊಲಾಬ್ರೇಟ್ ಮಾಡಿ ಏನು ಮಾಡ್ತೀರಾ, ಕಮ್ಯುನಿಕೇಷನ್ ಅಂದರೆ ಏನಾದರೂ ಕ್ವೈರೀಸ್ಗಳಿದ್ರೆ, ಆ ರೀತಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಅವುಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ತೀರಾ. ಮೇನು ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಕೇಳಿದ್ದಾರೆ ಈ ಪ್ರೊಫೈಲ್ಗೆ ಅಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಲೈಕ್ ಹಿಂದಿ ಮತ್ತು ಇಂಗ್ಲೀಷ್ ಇರಬೇಕಂತ ಹೇಳಿದ್ದಾರೆ. ಹಿಂದಿ ಮತ್ತು ಇಂಗ್ಲೀಷ್ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಚೆನ್ನಾಗಿ ಬರ್ತಿರಬೇಕು, ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕು ಆಗಬಾರ್ದು. ಓಕೆ, ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿರುವಂಥದ್ದು ಏನು ನೋಡಿ, ಇಲ್ಲಿ ಡಿಗ್ರಿ ಆಗಿರಬೇಕು ಅಥವಾ ಅಂಡರ್ ಗ್ರ್ಯಾಜುಯೇಟ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ಸೊ PUC ಆದವರು ಕೂಡ ಆ ಅರ್ಜಿನ ಸಲ್ಲಿಸ್ಬೋದು. ಅಂಡರ್ ಗ್ರ್ಯಾಜುಯೇಟ್ ಎಕ್ಸ್ಪೀರಿಯನ್ಸು ಇಲ್ಲಿ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮಸ್ಟ್ ಹ್ಯಾವ್ ಅ ಲ್ಯಾಪ್ಟಾಪ್ or ಡೆಸ್ಕ್ಟಾಪ್ ವಿತ್ ಮಿನಿಮಮ್ 8 GB ರ್ಯಾಮ್ ಆ್ಯಂಡ್ ವಿಂಡೋಸ್ 10 ಅಂತ ಹೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕಂದ್ರೆ ಮೇನ್ ಮಸ್ಟ್ ನೀವೇನು ಮಾಡ್ಬೋದು ಅಂದರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಂತೂ ಬೇಕೇ ಬೇಕಾಗುತ್ತೆ. 8 GB ರ್ಯಾಮ್ ಪ್ಲಸ್ ವಿಂಡೋ 10 ಬೇಕಾಗುತ್ತೆ. ವೈಫೈ ಕನೆಕ್ಷನ್ ಈಸ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಹತ್ರ ವೈಫೈ ಕನೆಕ್ಷನ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಕಂಫರ್ಟೇಬಲ್ ವಿತ್ 24/7 ರೊಟೇಷನ್ ಶಿಫ್ಟ್. ನಿಮಗೆ ಡೇನೂ ಹಾಕ್ಬೋದು, ನೈಟ್ ಕೂಡ ಹಾಕ್ಬೋದು. ಬಟ್ ಅದು 9 ಗಂಟೆ ನಿಮ್ಮದು ಜಾಬ್ ಇರುತ್ತೆ. 8 ಗಂಟೆದು ನೀವು ಕೆಲಸ ಮಾಡ್ತೀರಾ, 1 ತಾಸು ನಿಮ್ಮದು ಬ್ರೇಕ್ ಇರುತ್ತೆ. ಓಕೆ, ಲೈಕ್ ನಿಮ್ಮದು ಒಂದು ಇವಾಗ ಬ್ರೇಕ್ಫಾಸ್ಟ್ ಬ್ರೇಕ್ ಆಯಿತು, ಲಂಚ್ ಬ್ರೇಕ್ ಆಯಿತು, ಆ ರೀತಿ ಬ್ರೇಕ್ಸ್ಗಳಿರುತ್ತೆ. ಅದು 1 ತಾಸು ಇರುತ್ತೆ. ಟೋಟಲ್ 9 ಗಂಟೆ ಫುಲ್ ಟೈಮ್ ಜಾಬ್ ಇದು. ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ, ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಜಾಬ್ ಪೋಸ್ಟ್ ಮಾಡಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಕನ್ನಡ ಭಾಷೆಯಲ್ಲೇ ಹೇಳಿರ್ತೀನಿ ಅದನ್ನು. ಓಕೆನಾ, ಆ್ಯಂಡ್ ಇಲ್ಲಿ 6 ದಿನ ನೀವು ಕೆಲಸ ಮಾಡಬೇಕಾಗುತ್ತೆ. ಒಂದು ದಿನ ನಿಮ್ಮದು ಒಂದು ರೊಟೇಷನಲ್ ವೀಕ್ ಆಫ್ ಇರುತ್ತೆ. ಲೈಕ್ ಮಂಡೇನೇ ತೊಗೋತೀವಿ ಅಂತ ಅಲ್ಲ. ಸೊ ಮೇ ಬಿ ಟ್ಯೂಸ್ಡೇ ತೊಗೋಬೋದು, ಫ್ರೈಡೇ ತೊಗೋಬೋದು. ಓಕೆ, ಸೊ ಆ ರೀತಿ ರೊಟೇಷನಲ್ ಮಾಡಿಕೊಂಡು ಒಂದು ವಾರದಲ್ಲಿ ನೀವು ರಜೆಯನ್ನು ತೊಗೋಬೋದು. ಆ್ಯಂಡ್ ಇಲ್ಲಿ ಆನ್ ದಿ ಜಾಬ್ ಟ್ರೈನಿಂಗ್ ಪ್ರೊವೈಡೆಡ್. ಇಲ್ಲಿ ನಿಮಗೊಂದು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ಸರ್ಟಿಫಿಕೇಟ್ ಕೂಡ ಕಂಪ್ನಿ ಕೊಡುತ್ತೆ. ಆ್ಯಂಡ್ ಇಲ್ಲಿ ಪ್ರೊಸೆಸ್ ಹೇಳ್ತಾ ಇದ್ದಾರೆ, ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ, ಯಾವ ರೀತಿ ಅವ್ರು ಜಾಬ್ ಕೊಡ್ತಾರೆ ಅಂತ. HR ಎವ್ಯಾಲ್ಯೂಷನ್ ಇರುತ್ತೆ ಫಸ್ಟಿಗೆ. ಆನಂತರ ನಿಮಗೊಂದು L1 ಆಪ್ರೇಷನ್ ಎವ್ಯಾಲ್ಯೂಷನ್ ಅಂತ ನಡೆಸ್ತಾರೆ. L2 ಆಪ್ರೇಷನ್ ರೌಂಡ್ ಅಂತ ಕೊಡ್ತಾರೆ. ನಂತರ ಆಂಬಿಷನ್ ಟೆಸ್ಟ್, ಒಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ, ನಾರ್ಮಲ್ ಫಾರ್ಮಾಲಿಟಿ ಇರುತ್ತೆ ಇದೊಂದು, ಅದನ್ನು ನೀವು ಅಟೆಂಡ್ ಮಾಡಲೇಬೇಕು. ಕ್ಲೈಂಟ್ ಇವ್ಯಾಲ್ಯೂಷನ್ ಕೂಡ ಇರುತ್ತೆ. ಕ್ಲೈಂಟ್ ಇವ್ಯಾಲ್ಯೂಷನ್ ನೀವು ಅಟೆಂಡ್ ಮಾಡ್ತೀರಾ. ಸಂಬಳ ನೋಡಿದ್ರೆ ಇಲ್ಲಿ ನಿಮಗೆ 17,000ದಿಂದ 20,000 CTC ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಇದನ್ನೇ ಕೊಡ್ತಾರೆ ಅಂತ ನಾನು ಹೇಳಲ್ಲ, ಫಿಕ್ಸ್. ಮೇ ಬಿ ಇದು ಅಪ್ ಆ್ಯಂಡ್ ಡೌನು ಆಗಬಹುದು. ಓಕೆ, ಸೊ ಇದು ನಾಟ್ ಡಿಪೆಂಡ್, ಇಷ್ಟೇ ಆಗುತ್ತೆ ಅಂತ ಹೇಳಲ್ಲ ನಾನು. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಹೇಳಿದರೆ ಫುಲ್ ಟೈಮ್ ಜಾಬ್ ಇದೆ, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದು. ಆ್ಯಂಡ್ ಇದನ್ನು ಕೂಡ ಈ ಒಂದಕ್ಕೆ ರೋಲ್ ಬಂದುಬಿಟ್ಟು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆಪ್ರೇಷನ್ ಅನ್ನೋ ಒಂದು
ಪ್ರೊಫೈಲ್ಗೆ ತೊಗೋತಾ ಇದ್ದಾರೆ. ಇದೊಂದು ಲೈಕ್ BPO ಓಕೆ ಸೆಕ್ಟರ್ ಟೈಪ್ ಕೆಲಸ ಇರುತ್ತೆ. ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಬೇಕನ್ನೋರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ನಾಟ್ ರಿಕ್ವೈರ್ಡ್. ಸೊ ಅದ್ರ ಇಂಟ್ರೆಸ್ಟ್ ಇದೆ ಅರ್ಜಿನ ಸಲ್ಲಿಸ್ಬೋದು. ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಸ್ಯಾಲರಿ ನಾಟ್ ಫಿಕ್ಸ್, ಓಕೆ ನಾಟ್ ಫಿಕ್ಸ್ ಅಂತ ಹೇಳಿದ್ದೀನಿ. ಸೊ ಇದಕ್ಕೆ ನೀವು ಇಂಟ್ರೆಸ್ಟ್ ಇದೆ ನಾವು ಅರ್ಜಿ ಸಲ್ಲಿಸ್ತೀವಿ ಅಂತಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. HR ಜೊತೆ ನೀವು ಮಾತಾಡ್ಕೊಳ್ಳಿ ಏನಿದೆ ಅಂತ. ಸೊ ಅವ್ರು ನಿಮಗೆ ಕ್ಲಿಯರಾಗಿ ಹೇಳ್ತಾರೆ ಸಂಬಳದ ಬಗ್ಗೆ. ಆ್ಯಂಡ್ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂತನೋರು ಇಲ್ಲಿಂದ ಲಾಗಿನ್ ಟು ಅಪ್ಲೈ ಅಂತ ಹೇಳ್ಬಿಟ್ಟು ಇಲ್ಲಿಂದ ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡಿ ಒಂದೇದು. ಇನ್ನೊಂದು ಸ್ಟಾರ್ಟ್ ಟೆಕ್ಕಲ್ಲಿ ಜಸ್ಟ್ ಹೋದ್ಮೇಲೆ ಸೊ ಇಲ್ಲಿ ಕೂಡ ಸುಮಾರು ಥರದವ್ರು ಜಾಬ್ ಪೋಸ್ಟ್ ಮಾಡಿದ್ದಾರೆ ಇವಾಗ. ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ಅಂತ ಹೇಳಿ ಇದಲ್ಲೂ ಕೂಡ ಇಲ್ಲಿ ನೋಡ್ತಿರೋದು ಟೀಚಿಂಗ್ ಆ್ಯಂಡ್ ಟ್ರೈನಿಂಗ್ ರಿಲೇಟೆಡ್ ಕೂಡ 4 ಓಪನಿಂಗ್ಸ್ ಆಗಿದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಟ್ರೈನರ್ ಮ್ಯಾನೇಜರ್ ಅಂತ ಕೂಡ ತಗೋತಾ ಇದ್ದಾರೆ ಬ್ಯಾಂಗ್ಳೂರಿಗೋಸ್ಕರ. ಓಕೆ, ಸೊ ನೋಡ್ತಾ ಇರ್ಬೋದು ಬ್ಯಾಂಗ್ಳೂರಿಗೋಸ್ಕರ. ಬ್ಯಾಂಗ್ಳೂರಲ್ಲಿ ಯಾರಾದರೂ ನಾವು ಇವಾಗ ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ ವರ್ಕ್ ಫ್ರಮ್ ಆಫೀಸ್ ಇದ್ದರೂ ಕೂಡ ಹೇಳಿ ಮೇಡಮ್ ಅಂತ ಹೇಳಿದ್ರಿ. ಸೊ ಇಲ್ಲಿ ನಿಮಗೆ ಟ್ರೈನಿಂಗ್ ಮ್ಯಾನೇಜರ್ ಅಂತ ಕೂಡ ತಗೋತಾ ಇದ್ದಾರೆ. ಆಫೀಸಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡಬೇಕಾಗುತ್ತೆ. ಟ್ರೈನಿಂಗ್ ಕೊಡುವಂಥ ಮ್ಯಾನೇಜರ್ ಹೇಳ್ತಾ ಇರುವಂಥದ್ದು ನಾನು. ಸೊ ಇದಕ್ಕೆ 1 ವೀಕಲ್ಲಿ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದೆ ಇದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇದಲ್ಲೂ ಕೂಡ ಇನ್ನೂ ಸುಮಾರು ಥರದ ಪ್ರೊಫೈಲಿಗೆ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಮೇನ್ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸುಮಾರು ಥರದ ಓಪನಿಂಗ್ಸ್ಗಳು ಸಿಗುತ್ತೆ ನೋಡೋದಕ್ಕೆ. ಒಂದು ಇವಾಗ ನಿಮಗೆ ಇಲ್ಲಿ ನೋಡ್ತಾ ಇರೋದು ಮರ್ಚೆಂಟ್ಸ್ ಆ್ಯಂಡ್ ರಿಟೇಲ್ ಆ್ಯಂಡ್ ಕಾಮರ್ಸ್ ಇವಾಗ ತೊಗೋತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರೋದು ಕಸ್ಟಮರ್ದು ಸಕ್ಸಸ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ಆಯಿತು. ಅದಲ್ಲೂ ಕೂಡ ಮತ್ತೆ ಸುಮಾರು ಥರದ ಅದರ ಒಂದು ಇದು ಪೋಸ್ಟಿಂಗ್ ಕೂಡ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಇಲ್ಲೆಲ್ಲ ಇದೆ ಡೀಟೇಲ್ಸು. MIS ಸ್ಪೆಷಲಿಸ್ಟ್ ಅಂತ ತೊಗೋತಾ ಇದ್ದಾರೆ. ಮತ್ತು ಇದು ಕೋಲ್ಕತ್ತಾ, ಇದು ನೋಡಿ ಫಸ್ಟಿಗೆ ಕೋಲ್ಕತ್ತಾ ಅಂತ ಇದೆ. ಬ್ಯಾಂಗ್ಳೂರು ಯಾವುದಾದ್ರೂ ಇದ್ದರೆ ಅಪ್ಲೈ ಮಾಡ್ಬೋದು ನೀವು. ಓಕೆ, ಸೊ ಬ್ಯಾಂಗ್ಳೂರು ಅಂತ ಇದೆ ನೋಡಿ. ಹೈರಿಂಗ್ ಫಾರ್ WFM AVP ಅಂತ ಹೇಳಿದ್ದಾರೆ. ಈ ಒಂದು ಪೋಸ್ಟಿಗೆ ಕೂಡ ತೊಗೋತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ನಾನು ಕೊಟ್ಟಿರೋ ಲಿಂಕಿಗೆ ಹೋಗ್ಬಿಟ್ಟು ನೀವು ಈ ಪೇಜಿಗೆ ಹೋಗ್ಬಿಟ್ರೆ ಎಲ್ಲ ಜಾಬ್ದು ಡೀಟೇಲ್ಸ್ ಸಿಗುತ್ತೆ. ನಾವು ಈ ಜಾಬ್ ಮಾಡ್ತೀವಿ ಅಂತ ಅನ್ನೋರಿದ್ರೆ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಲಿಂಕ್ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಓಕೆ, ಸೊ ನೇರವಾಗಿ ನೀವು ಈ ಲಿಂಕ್ ನೋಡ್ಕೊಳ್ಳಿ. ಸೊ ಈ ಜಾಬ್ಗೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಫ್ರೆಶರ್ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಇದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ನಾನು ಟ್ರೈ ಮಾಡ್ತೀನಿ ಬೆಸ್ಟ್ ಟು ಬೆಸ್ಟ್ ನಿಮಗೆ ಜಾಬ್ ಪ್ರೊಫೈಲ್ಗಳ ಬಗ್ಗೆ ಅಪ್ಡೇಟ್ಗಳು ಕೊಡೋದಕ್ಕೆ. ಸೊ ನಿಮ್ಗೆ ಇಷ್ಟ ಇದೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಅಪ್ಲೈ ಮಾಡಿ. ಏನಾದರೂ ಡೌಟ್ ಬಂದರೆ ಏನಾದರೂ ಇದ್ದರೆ ಸೊ ನೀವು ನನಗೆ ಕೇಳ್ಬೋದು ಕಾಮೆಂಟ್ ಬಾಕ್ಸ್ ಮೂಲಕ. ಆ್ಯಂಡ್ ಇದಲ್ಲೂ ಕೂಡ ಯಾರು ಅಪ್ಲೈ ಮಾಡ್ತಿರೋರು ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಿ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಗೆ ಗೊತ್ತಿರೋ ಆತ್ಮೀಯರು ಇದ್ದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.